ಬಿಬಿಎಂಪಿ ಇನ್ನು ಮುಂದೆ ಬಿಬಿಎಂಪಿ ಆಗಿ ಉಳಿಯೋದಿಲ್ಲ. ಯಾಕೆಂದ್ರೆ ಗ್ರೇಟರ್ ಬೆಂಗಳೂರು ಆಗಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಾಧಿಕಾರವನ್ನು ರಚನೆ ಮಾಡುವ ಹಂತದಲ್ಲಿ ನಾವಿದ್ದೇವೆ. ಆದರೆ ಬಿಬಿಎಂಪಿ ಚುನಾವಣೆ ಯಾವಾಗ? ಈ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ. ಅನೇಕ ಜನ ಕೂಡ ಚುನಾವಣೆಗಾಗಿ ಸಿದ್ಧರಾಗಿದ್ದಾರೆ, ಜಾತಕ ಪಕ್ಷಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಗ್ರೇಟರ್ ಬೆಂಗಳೂರಿಗಿಂತ ಮುಂಚೆನೇ ಚುನಾವಣೆ ಎದುರಾಗುತ್ತಾ? ಹೌದು ಅಂತ ಹೇಳ್ತಾ ಇದ್ದಾವೆ ಮೂಲಗಳು. 4 ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ಆಗುತ್ತೆ ಅಂತ. ಚುನಾವಣೆ ಘೋಷಣೆಯಾಗಿ ಚುನಾವಣೆ ಪ್ರಕ್ರಿಯೆಗಳೆಲ್ಲವೂ ಪೂರ್ಣಗೊಂಡ ಬಳಿಕವಷ್ಟೇ ಪ್ರಾಧಿಕಾರ ರಚನೆಯಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಜಿಬಿಎ ಚುನಾವಣೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಕೇಂದ್ರ ಭಾಗದಲ್ಲಿ 5, ಹೊರವಲಯದಲ್ಲಿ 2 ಪಾಲಿಕೆಗಳನ್ನು ರಚನೆ ಮಾಡಬೇಕು ಅಂತ. ಒಟ್ಟು ಇನ್ನೂ ಕೂಡ ಚರ್ಚಾ ಹಂತದಲ್ಲಿದ್ದಾವೆ ಎಷ್ಟು ಪ್ರಾಧಿಕಾರಗಳ ಕಚೇರಿಗಳಾಗಬೇಕು ಅಂತ ಹೇಳಿ. ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಚರ್ಚೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ರಚನೆ ಕುರಿತಂತೆ ಇದು ಸಭೆ, ಪಾಲಿಕೆ ಚುನಾವಣೆ ಕುರಿತಂತೆ ಕೂಡ ಸಭೆ ಆಗಿದೆ. ಈ ವಿಚಾರದಲ್ಲಿ ಇನ್ನು ಸ್ಪಷ್ಟವಾದ ನಿಲುವು ಗೊತ್ತಿಲ್ಲ. ಈ ಹಿಂದೆಯೇ ಡಿಕೆ ಶಿವಕುಮಾರ್ ಹೇಳಿದ್ರು, ಗ್ರೇಟರ್ ಬೆಂಗಳೂರು ಜಿಬಿಎ ಹಾಗೂ ಚುನಾವಣೆ ಎರಡನ್ನು ಕ್ಲಬ್ ಮಾಡ್ಕೊಳ್ಳೋದಿಲ್ಲ ನಾವು ಅಂತ. ಈಗ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿಗಳ ಮೂಲಕ ಬಿಬಿಎಂಪಿಯ ಅಧಿಕಾರ ಚುಕ್ಕಾಣಿಯನ್ನು ನಡೆಸಲಾಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಬಿಬಿಎಂಪಿ ಎಷ್ಟು ದಿನ ಇರಬೇಕಾಗತ್ತೆ? ಸೊ ಹೀಗಾಗಿ ಮೊದಲು ಚುನಾವಣೆ, ಆನಂತರ ಜಿಬಿಎ ಪ್ರಕ್ರಿಯೆಗಳು ಅಂತ ಹೇಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಚುನಾವಣೆಗಳಿಲ್ಲದೆ ಬಿಬಿಎಂಪಿ ಅಧಿಕಾರ ವ್ಯಾಪ್ತಿ ಹೋಗ್ತಾ ಇದೆ, ಅಧಿಕಾರಿಗಳ ಕೈ ಹಿಡಿತದಲ್ಲಿದೆ, ಆಡಳಿತಾಧಿಕಾರಿಗಳು ಅದನ್ನು ನೋಡಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿಯಕ್ಕೆ ಆಗೋದಿಲ್ಲ, ಅದು ಕೂಡ ಜಿಬಿಎ ನೆಪದಲ್ಲಿ ಅದನ್ನು ಮುಂದೂಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದರೆ ಬಿಬಿಎಂಪಿ ಚುನಾವಣಾ ಅಖಾಡಕ್ಕೆ ಸಜ್ಜಾಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತ ಕಾಣಿಸ್ತಾ ಇದೆ. ಗಣೇಶ್, ನಾನು ಧ್ವನಿ ಕೇಳಿಸ್ತಾ ಇದ್ರೆ? ಖಂಡಿತವಾಗಲೂ ದಶರಥ್, ಮುಖ್ಯವಾಗಿ ಕಳೆದ 2019 ಅಕ್ಟೋಬರ್ ನವೆಂಬರಲ್ಲಿ ಏನು ಬಿಬಿಎಂಪಿಯಲ್ಲಿದ್ದಂತಹ ಜನಪ್ರತಿನಿಧಿಗಳ ಅವಧಿ ಮುಗಿದಾಗಿದೆ. ಮುಗಿದ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಚುನಾವಣೆ ಬಿಬಿಎಂಪಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಜನಪ್ರತಿನಿಧಿಗಳು ಅಥವಾ ಕೌನ್ಸಿಲರ್ಸ್, ಕಾರ್ಪೊರೇಟರ್ ಅಂತ ಕರೆಸ್ಕೊಳ್ತಾರೆ, ಅವರ ಆಯ್ಕೆ ಪ್ರಕ್ರಿಯೆ ಆಗಿಲ್ಲ. ಮುಖ್ಯವಾಗಿ ನಾನಾ ಕಾರಣಗಳನ್ನು ಇಟ್ಕೊಂಡು ಅಂದಿನ ಸರ್ಕಾರಗಳು ಮುಂದೂಡ್ತಾ ಬರ್ತಾ ಇದ್ದಾವೆ. ಇದೀಗ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಸ್ಕೊಳ್ತಾ ಇದೆ ಅನ್ನುವಂತಹ ಲಕ್ಷಣಗಳು ಈಗ ಕಂಡು ಬರ್ತಾ ಇದೆ. ನಿನ್ನೆ ನಡೆದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕಾಂಗ್ರೆಸ್ಸಿನ ಶಾಸಕರು, ಸಚಿವರ ಜೊತೆ ಮಹತ್ವದ ಮೀಟಿಂಗನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ತ್ವರಿತವಾಗಿ ಚುನಾವಣೆಯನ್ನು ತೆಗೆದುಕೊಳ್ಬೇಕು, ತಾವೆಲ್ಲರೂ ಕೂಡ ಸಿದ್ಧರಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಬೇಕಾದಂಥ ತಯಾರಿಗಳನ್ನು ಅನೌಪಚಾರಿಕವಾಗಿ ಮಾಡಿಕೊಳ್ಳಿ ಅನ್ನೋಂಥ ಸಂದೇಶವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ಜೊತೆಗೇನೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಕೂಡ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದೆ. ಆ ಪ್ರಕಾರದಲ್ಲಿ ಈಗಾಗಲೇ ಪಾಲಿಕೆಯಲ್ಲಿದ್ದಂತಹ ಒಂದೇನು 225 ವಾರ್ಡ್ಗಳೇನಿದೆ ಅದು ಒಂದು ರೀತಿಯಲ್ಲಿ 5 ಹೋಳ್ಗಳಾಗಿ ಒಡೆಯೋದಂತೂ ಬಹುತೇಕ ನಿಶ್ಚಯ ಆಗುತ್ತೆ. ಏನಂದರೆ ಬೆಂಗಳೂರಿನ ನಗರದ ಕೇಂದ್ರ ಭಾಗದಲ್ಲಿದ್ದಂತಹ ಏನು ವಲಯಗಳಿರ್ತವೆ ಅಥವಾ ವಾರ್ಡ್ಗಳಿರ್ತವೆ ಅವೆಲ್ಲವೂ ಕೂಡ 5 ವಲಯಗಳಾಗಿ ವರ್ಗಾವಣೆ ಆಗುತ್ತೆ, 5 ಮಹಾನಗರ ಪಾಲಿಕೆಗಳಾಗಿ ಹೋಳಾಗಿ ಒಡೆಯಲಾಗುತ್ತೆ. ಹೊರವಲಯದಲ್ಲಿ ಅಂತಂದರೆ CMC ಏರಿಯಾಗಳೇನಿರ್ತವೆ 110 ಹಳ್ಳಿಗಳು ಬರ್ತವೆ, ಆ ಒಂದು ಭಾಗದಲ್ಲಿ ಎಲ್ಲವೂ ಕೂಡ 2 ವಲಯಗಳಾಗಿ ಅಥವಾ 2 ಮಹಾನಗರ ಪಾಲಿಕೆಗಳಾಗಿ ರಚನೆ ಮಾಡಲಿಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸ್ತಾ ಇರುವಂಥದ್ದು. ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಯಾವ್ಯಾವ ರೀತಿ ಮುಂದೆ ಸರ್ಕಾರ ಹೆಜ್ಜೆ ನೀಡಬೇಕು, ಸರ್ಕಾರ ನಿರ್ಧಾರ ಯಾವ ರೀತಿ ಆಗಬೇಕು, ಕಾನೂನು ರೀತಿಯಲ್ಲಿ ಯಾವ ತೊಡಕುಗಳು ಬರಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಗಳನ್ನು ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು, ಸಚಿವರ ಜೊತೆಗೆ ಡಿಸಿಎಂ
ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಅಂತಂದರೆ ಅವರು ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ DCM ಡಿ ಕೆ ಶಿವಕುಮಾರ್ ಅವರದ್ದು ಆಗಿದೆ. ಅಲ್ಲದೆ ಇವರ ಒಂದು ಶಾಸಕರ ಸಚಿವರ ಅಭಿಪ್ರಾಯ ಪಡೆದಂಥ ಬಳಿಕ ಇನ್ನು 4 ತಿಂಗಳಲ್ಲಿ ಚುನಾವಣೆಯನ್ನು ನಡೆಸುವ ಬಗ್ಗೆ ಈ ಒಂದು ಪ್ರಕ್ರಿಯೆಯನ್ನು ಆರಂಭಿಸೋಣ ಅನ್ನುವಂಥ ಒಮ್ಮತ ನಿರ್ಧಾರಕ್ಕೆ ಬೆಂಗಳೂರಿನ ಶಾಸಕರು ಸಚಿವರು ಬಂದಿದ್ದಾರೆ ಅನ್ನುವಂಥದ್ದು ಈಗ ತಿಳಿದಿರುವಂತಹ ಮಾಹಿತಿ. ಒಟ್ಟಾರೆ ಏನಂತಂದ್ರೆ ಮೊದಲ ಹಂತದಲ್ಲಿ ಪಾಲಿಕೆಗೆ ಚುನಾವಣೆ ಆಗುತ್ತೆ. ಕಳೆದ 5-6 ವರ್ಷಗಳಿಂದ ಚುನಾವಣೆ ಇಲ್ಲದೇ ಜನಪ್ರತಿನಿಧಿಗಳಿದ್ದಾನೆ ಕೇವಲ ಅಧಿಕಾರಿಗಳ ವರ್ಗದ ಆಡಳಿತದಿಂದ ಒಂದು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಜನರಿಗೆ ತಲುಪದ ರೀತಿಯಲ್ಲಿ ಸಾಕಷ್ಟು ಆಕ್ರೋಶಗಳಿರುವಂತಹ ಹಿನ್ನೆಲೆಯಲ್ಲಿ ಮುಂದೆ 2, 3 ಅಥವಾ 4 ತಿಂಗಳಲ್ಲಿ ಚುನಾವಣೆ ಆಗುವಂತಹ ನಿರೀಕ್ಷೆಗಳಿರುವಂಥದ್ದು. ಅದಾದ ಬಳಿಕ ಏನು ಬೆಂಗಳೂರು ಅಭಿವೃದ್ಧಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಈಗಾಗಲೇ ಸರ್ಕಾರ ಆ ಒಂದು ಹೆಜ್ಜೆ ನಿಟ್ಟಿರುವಂಥದ್ದು. ಆ ಪ್ರಕ್ರಿಯೆ ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಗಣೇಶ್.